ಹಲೋ ಮಕ್ಕಳೇ, ಇನ್ನೊಂದು ವಿಡಿಯೋ ಮರಳಿ ಸ್ವಾಗತ. ಹಿಂದೆ ನೀವು ಒಮ್ಮೆ ನಿಯಮ, ವಸ್ತುವಿನ ಪ್ರತಿರೋಧ ಮತ್ತು ವಾಹಕದ ಪ್ರತಿರೋಧವನ್ನು ಅವಲಂಬಿಸಿರುವ ಅಂಶಗಳ ಬಗ್ಗೆ ಕಲಿತಿದ್ದೀರಿ. ಈಗ ಈ ಸೆಷನ್ನಲ್ಲಿ ನಾವು ಸರ್ಕ್ಯೂಟ್ ವ್ಯವಸ್ಥೆ ಕುರಿತು ಕೆಲವು ಮಾಹಿತಿಯನ್ನು ಸಂಗ್ರಹಿಸೋಣ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಅದರ ಬಗ್ಗೆ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿರೋಧಕಗಳ ವ್ಯವಸ್ಥೆ, ಸರಣಿಯಲ್ಲಿ ಪ್ರತಿರೋಧಕಗಳು, ಸಮಾನಾಂತರವಾಗಿ ಪ್ರತಿರೋಧಕಗಳು, ಕೀವರ್ಡ್ಗಳು, ಪ್ರತಿರೋಧಕ ಸರ್ಕ್ಯೂಟ್ನಲ್ಲಿ ಪ್ರಸ್ತುತ ಹರಿವಿಗೆ ವಿರೋಧದ ಅಳತೆ, ರೆಸಿಸ್ಟರ್ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹದ ಹರಿವನ್ನು ಮಿತಿಗೊಳಿಸುವ ಅಥವಾ ನಿಯಂತ್ರಿಸುವ ವಿದ್ಯುತ್ ಘಟಕ, ಸರಣಿ, ಸಮಾನಾಂತರ ಸಂಭಾವ್ಯ ವ್ಯತ್ಯಾಸ, ಪ್ರಸ್ತುತ. ಅಧಿವೇಶನವನ್ನು ಪ್ರಾರಂಭಿಸುವ ಮೊದಲು ಈ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ಹಿಂದೆ ವಾಹಕದ ಪ್ರತಿರೋಧವು ಸರ್ಕ್ಯೂಟ್ ಮೂಲಕ ಪ್ರವಾಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೀವು ಕಲಿತಿದ್ದೀರಿ. ನೀವು ಒಂದೇ ಪ್ರತಿರೋಧಕವನ್ನು ಹೊಂದಿರುವ ಸರಳ ವಿದ್ಯುತ್ ಸರ್ಕ್ಯೂಟ್ ಪ್ರಕರಣವನ್ನು ಸಹ ಅಧ್ಯಯನ ಮಾಡಿದ್ದೀರಿ. ಈಗ ಆಚರಣೆಯಲ್ಲಿ ನೀವು ಸಂಕೀರ್ಣವಾದ ಸರ್ಕ್ಯೂಟ್ ಅನ್ನು ಎದುರಿಸಬಹುದು. ಇದು ಅನೇಕ ಪ್ರತಿರೋಧಕಗಳ ಸಂಯೋಜನೆಯನ್ನು ಬಳಸುತ್ತದೆ. ಪ್ರತಿರೋಧಕಗಳ ಈ ಸಂಯೋಜನೆಯನ್ನು ಸಿಸ್ಟಮ್ ಆಫ್ ರೆಸಿಸ್ಟರ್ ಅಥವಾ ಗ್ರೂಪಿಂಗ್ ಆಫ್ ರೆಸಿಸ್ಟರ್ಸ್ ಎಂದು ಕರೆಯಲಾಗುತ್ತದೆ. ರೆಸಿಸ್ಟರ್ಸ್ಗಳನ್ನು ವಿವಿಧ ಸಂಯೋಜನೆಗಳಲ್ಲಿ ಸಂಪರ್ಕಿಸಬಹುದು. ಪ್ರತಿರೋಧಕಗಳನ್ನು ಒಟ್ಟಿಗೆ ಸೇರಿಸುವ ಎರಡು ಮೂಲಭೂತ ವಿಧಾನಗಳೆಂದರೆ ಸರಣಿಯಲ್ಲಿ ಸಂಪರ್ಕಗೊಂಡಿರುವ ಪ್ರತಿರೋಧಕಗಳು, ಸಮಾನಾಂತರವಾಗಿ ಸಂಪರ್ಕಗೊಂಡಿರುವ ಪ್ರತಿರೋಧಕಗಳು. ಸರ್ಕ್ಯೂಟ್ನ ಘಟಕಗಳನ್ನು ಸರಣಿಯಲ್ಲಿ ಸಂಪರ್ಕಿಸಿದಾಗ ಎಲೆಕ್ಟ್ರಾನ್ಗಳ ಹರಿವಿಗೆ ಒಂದೇ ವರ್ಗವಾಗಿರುತ್ತದೆ. ಸರ್ಕ್ಯೂಟ್ನ ಘಟಕಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಿದಾಗ ಅವು ಶಾಖೆಗಳನ್ನು ರೂಪಿಸುತ್ತವೆ ಮತ್ತು ಪ್ರತಿ ಶಾಖೆಯು ಎಲೆಕ್ಟ್ರಾನ್ಗಳ ಹರಿವಿಗೆ ಪ್ರತ್ಯೇಕ ಮಾರ್ಗವನ್ನು ಒದಗಿಸುತ್ತದೆ. ಸರಣಿ ಸರ್ಕ್ಯೂಟ್ ಒಂದು ಸಿಂಗಲ್ ಲೂಪ್ ಅನ್ನು ರೂಪಿಸಲು ಘಟಕಗಳನ್ನು ಒಂದರ ನಂತರ ಒಂದರಂತೆ ಸಂಪರ್ಕಿಸುತ್ತದೆ. ಸರಣಿಯ ಸರ್ಕ್ಯೂಟ್ ಕೇವಲ ಒಂದು ಲೂಪ್ ಅನ್ನು ಹೊಂದಿರುತ್ತದೆ. ಅದರ ಮೂಲಕ ಪ್ರಸ್ತುತ ಹಾದುಹೋಗಬಹುದು. ಲೂಪ್ನ ಯಾವುದೇ ಹಂತದಲ್ಲಿ ಸರ್ಕ್ಯೂಟ್ ಅಡಚಣೆಯಾದರೆ ಪ್ರಸ್ತುತ ಸರ್ಕ್ಯೂಟ್ ಮೂಲಕ ಹಾದುಹೋಗಲು ಸಾಧ್ಯವಿಲ್ಲ ಮತ್ತು ಆದ್ದರಿಂದ ಸರ್ಕ್ಯೂಟ್ಗೆ ಸಂಪರ್ಕಗೊಂಡಿರುವ ಯಾವುದೇ ವಿದ್ಯುತ್ ಉಪಕರಣಗಳು ಕಾರ್ಯನಿರ್ವಹಿಸುವುದಿಲ್ಲ. ಅಮೀಟರ್ನಲ್ಲಿ ಪ್ರಸ್ತುತದ ಮೌಲ್ಯವು ಒಂದೇ ಆಗಿರುತ್ತದೆ. ಸರಣಿ ಸರ್ಕ್ಯೂಟ್ನಲ್ಲಿ ಅದರ ಸ್ಥಾನದಿಂದ ಸ್ವಾತಂತ್ರ್ಯವಾಗಿರುತ್ತದೆ. ಹೀಗಾಗಿ ಪ್ರತಿರೋಧಕಗಳು ಸರಣಿಯಲ್ಲಿ ಸಂಪರ್ಕಗೊಂಡಿದ್ದರೆ ಸರ್ಕ್ಯೂಟ್ನ ಪ್ರತಿಯೊಂದು ಭಾಗದಲ್ಲೂ ಪ್ರವಾಹವು ಒಂದೇ ಆಗಿರುತ್ತದೆ ಅಥವಾ ಪ್ರತಿ ರೆಸಿಸ್ಟರ್ನ ಮೂಲಕ ಅದೇ ಪ್ರವಾಹವು ಹರಿಯುತ್ತದೆ. ಇದನ್ನು ಸಮೀಕರಣದೊಂದಿಗೆ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ. ಲೇಟ್ 3 ಪ್ರತಿರೋಧಕಗಳು R1, R2 ಮತ್ತು R3 ಅನ್ನು ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ. ಅವುಗಳ ಮೂಲಕ ಹರಿಯುವ ಕರೆಂಟ್ ಆಗಿರಲಿ ಓಮ್ಸ್ ನಿಯಮದ ಪ್ರಕಾರ R1, R2 ಮತ್ತು R3ಗಳಲ್ಲಿ ಕ್ರಮವಾಗಿ V1, V2 ಮತ್ತು V3 ಸಂಭಾವ್ಯ ವ್ಯತ್ಯಾಸಗಳನ್ನು ನೀಡಲಾಗಿದೆ.
V1 is equal to R1 1, V2 is equal to R2 2, V3 is equal to R3 3. ಸರಣಿಯಲ್ಲಿನ ಪ್ರತಿರೋಧಕಗಳ ಸಂಯೋಜನೆಯಾದ್ಯಂತ ಒಟ್ಟು ಸಂಭಾವ್ಯ ವ್ಯತ್ಯಾಸವು ಪ್ರತ್ಯೇಕ ಪ್ರತಿರೋಧಕಗಳಾದ್ಯಂತ ಸಂಭಾವ್ಯ ವ್ಯತ್ಯಾಸಗಳ ಮೊತ್ತಕ್ಕೆ ಸಮಾನವಾಗಿರುತ್ತವೆ. V is equal to V1, V2, V3. 4. ಸಮೀಕರಣ 4ರಲ್ಲಿ 1, 2, 3 ಸಮೀಕರಣವನ್ನು ಬದಲಿಸಿ ನಾವು ಪಡೆಯುತ್ತೇವೆ V is equal to R1, R2, R3. 5. ಪರಿಣಾಮಕಾರಿ ಪ್ರತಿರೋಧಕವು ಒಂದೇ ಪ್ರತಿರೋಧಕವಾಗಿ ಇದು ಪ್ರತಿರೋಧಕಗಳನ್ನು ಪರಿಣಾಮಕಾರಿಯಾಗಿ ಬದಲಾಯಿಸಬಲ್ಲದು. ಇದರಿಂದಾಗಿ ವಿದ್ಯುತ್ ಸರ್ಕ್ಯೂಟ್ ಮೂಲಕ ಅದೇ ಪ್ರವಾಹವನ್ನು ಅನುಮತಿಸುತ್ತದೆ. ಪ್ರತಿರೋಧಕಗಳ ಸರಣಿ ಸಂಯೋಜನೆಯ ಪರಿಣಾಮಕಾರಿ ಪ್ರತಿರೋಧವು Rs ಆಗಿರಲಿ, ಆಗ V is equal to Rs. 6. 5 ಮತ್ತು 6 ಸಮೀಕರಣಗಳನ್ನು ಒಟ್ಟುಗೂಡಿಸಿ ನಾವು ಪಡೆಯುತ್ತೇವೆ Rs is equal to R1, R2, R3. Rs is equal to R1, R2, R3. ಹೀಗಾಗಿ ಹಲವಾರು ಪ್ರತಿರೋಧಕಗಳನ್ನು ಸರಣಿಯಲ್ಲಿ ಸಂಪರ್ಕಿಸಿದಾಗ ಅವುಗಳ ಸಮಾನ ಪ್ರತಿರೋಧ ಅಥವಾ ಪರಿಣಾಮಕಾರಿ ಪ್ರತಿರೋಧವು ವೈಯಕ್ತಿಕ ಪ್ರತಿರೋಧಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ ಮತ್ತು ಆದ್ದರಿಂದ ಯಾವುದೇ ವೈಯಕ್ತಿಕ ಪ್ರತಿರೋಧಕ್ಕಿಂತ ಹೆಚ್ಚಾಗಿರುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು. ಸಮಾನಾಂತರ ಸರ್ಕ್ಯೂಟ್ 2 ಅಥವಾ ಹೆಚ್ಚಿನ ಕುಣಿಕೆಗಳನ್ನು ಹೊಂದಿರುತ್ತದೆ. ಅದರ ಮೂಲಕ ಪ್ರಸ್ತುತ ಹಾದು ಹೋಗಬಹುದು. ಒಂದು ಲೂಪ್ನಲ್ಲಿ ಸರ್ಕ್ಯೂಟ್ ಸಂಪರ್ಕ ಕಡಿತಗೊಂಡರೆ ಪ್ರಸ್ತುತವು ಇನ್ನೂ ಇತರ ಲೂಪ್ಗಳ ಮೂಲಕ ಹಾದು ಹೋಗಬಹುದು. ಮನೆಯಲ್ಲಿ ವೈರಿಂಗ್ ಸಮಾನಾಂತರ ಸರ್ಕ್ಯೂಟ್ಗಳನ್ನು ಒಳಗೊಂಡಿದೆ. 3 ರೆಸಿಸ್ಟರ್ಗಳು R1, R2 ಮತ್ತು R3 ಅನ್ನು 2 ಸಾಮಾನ್ಯ ಬಿಂದುಗಳಲ್ಲಿ A ಮತ್ತು B ನಲ್ಲಿ ಸಂಪರ್ಕಿಸಲಾಗಿದೆ ಎಂದು ಪರಿಗಣಿಸಿ. ಪ್ರತಿರೋಧದಾದ್ಯಂತ ಸಂಭಾವ್ಯ ವ್ಯತ್ಯಾಸವು ಒಂದೇ ಮತ್ತು A ಮತ್ತು B ನಡುವಿನ ಸಂಭಾವ್ಯ ವ್ಯತ್ಯಾಸಕ್ಕೆ ಸಮಾನವಾಗಿರುತ್ತದೆ. ಇದನ್ನು ವೋಲ್ಟ್ಮೀಟರ್ ಬಳಸಿ ಅಳೆಯಲಾಗುತ್ತದೆ. ಎಗೆ ಬರುವ ಪ್ರಸ್ತುತ ಒಂದು ಕ್ರಮವಾಗಿ R1, R2 ಮತ್ತು R3 ಮೂಲಕ ಹಾದುಹೋಗುವ 1, 12 ಮತ್ತು 13 ಶಾಖೆಗಳಾಗಿ ವಿಭಜಿಸುತ್ತದೆ. ಓಮ್ನ ಕಾನೂನಿನ ಪ್ರಕಾರ ನಾವು ಹೊಂದಿದ್ದೇವೆ 1 is equal to V by R underscore 1. 2 is equal to V by R underscore 2. 3 is equal to V by R underscore 3. ಸರ್ಕ್ಯೂಟ್ ಮೂಲಕ ಒಟ್ಟು ಪ್ರಸ್ತುತ ಸಂಯೋಜನೆಯ ಪ್ರತಿ ಶಾಖೆಯ ಮೂಲಕ ಪ್ರತ್ಯೇಕ ಪ್ರವಾಹಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ. I is equal to 1, 2, 3. ಸಮೀಕರಣ 4ರಲ್ಲಿ 1, 2, 3 ಸಮೀಕರಣವನ್ನು ಪರ್ಯಾಯವಾಗಿ ನಾವು ಪಡೆಯುತ್ತೇವೆ. I is equal to V by R underscore 1, V by R underscore 2, V by R underscore 3. 5. ಪ್ರತಿರೋಧಕಗಳ ಸಮಾನಾಂತರ ಸಂಯೋಜನೆಯ ಪರಿಣಾಮಕಾರಿ ಪ್ರತಿರೋಧವು Rp ಆಗಿರಲಿ. I is equal to V by R underscore P. ಇದು 6. 5, 6 ಸಮೀಕರಣವನ್ನು ಒಟ್ಟುಗೂಡಿಸಿ ನಾವು ಪಡೆಯುತ್ತೇವೆ V by R underscore P is equal to V by R underscore 1, V by R underscore 2, V by R underscore 3. 1 by R underscore P is equal to 1 by R underscore 1, 1 by R underscore 2, 1 by R underscore 3.
ಸಮಾನಾಂತರವಾಗಿ ಸೇರ್ಪಡೆಗೊಂಡ ಪ್ರತಿರೋಧಕಗಳ ಗುಂಪಿನ ಸಮಾನ ಪ್ರತಿರೋಧಕ ಪರಸ್ಪರ ಸಂಬಂಧವು ವೈಯಕ್ತಿಕ ಪ್ರತಿರೋಧಗಳ ಪರಸ್ಪರ ಮೊತ್ತಕ್ಕೆ ಸಮಾನವಾಗಿರುತ್ತದೆ ಎಂದು ನಾವು ತೀರ್ಮಾನಿಸಬಹುದು. ಸರಣಿ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಸರ್ಕ್ಯೂಟ್ ಉದ್ದಕ್ಕೂ ಪ್ರಸ್ತುತ ಸ್ಥಿರವಾಗಿರುತ್ತದೆ ಎಂದು ನಾವು ನೋಡಿದ್ದೇವೆ. ಹೀಗಾಗಿ ವಿದ್ಯುತ್ ಬಲ್ಬ್ ಮತ್ತು ಎಲೆಕ್ಟ್ರಿಕ್ ಹೀಟರ್ ಅನ್ನು ಸರಣಿಯಲ್ಲಿ ಸಂಪರ್ಕಿಸುವುದು ನಿಸ್ಸಂಶಯವಾಗಿ ಅಪ್ರಾಯೋಗಿಕವಾಗಿದೆ, ಏಕೆಂದರೆ ಅವುಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ಪ್ರವಾಹಗಳು ಬೇಕಾಗುತ್ತವೆ. ಮತ್ತೊಂದೆಡೆ ಒಂದು ಸಮಾನಾಂತರ ಸರ್ಕ್ಯೂಟ್ ವಿದ್ಯುತ್ ಗ್ಯಾಜೆಟ್ಗಳ ಮೂಲಕ ಪ್ರಸ್ತುತವನ್ನು ವಿಭಜಿಸುತ್ತದೆ. ಪ್ರತಿ ಗ್ಯಾಜೆಟ್ ವಿಭಿನ್ನ ಪ್ರತಿರೋಧವನ್ನು ಹೊಂದಿರುವ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಅಗತ್ಯವಿರುವಾಗ ಇದು ವಿಶೇಷ ಸಹಾಯಕವಾಗಿರುತ್ತದೆ. ಸರ್ಕ್ಯೂಟ್ನಲ್ಲಿ ಸಮಾನ ಪ್ರತಿರೋಧವನ್ನು ಕಂಡುಹಿಡಿಯಲು ಇಲ್ಲಿ ಒಂದು ಉದಾಹರಣೆ ಸಮಸ್ಯೆ ಇದೆ. ನೆನಪಿಡಬೇಕಾದ ಅಂಶಗಳು: 1. ಸರ್ಕ್ಯೂಟ್ನ ಘಟಕಗಳನ್ನು ಸರಣಿಯಲ್ಲಿ ಸಂಪರ್ಕಿಸಿದಾಗ ಎಲೆಕ್ಟ್ರಾನ್ಗಳ ಹರಿವಿಗೆ ಒಂದೇ ಮಾರ್ಗವಿರುತ್ತದೆ. ಸರ್ಕ್ಯೂಟ್ನ ಘಟಕಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಿದಾಗ ಅವು ಶಾಖೆಗಳನ್ನು ರೂಪಿಸುತ್ತವೆ ಮತ್ತು ಪ್ರತಿ ಶಾಖೆಯು ಎಲೆಕ್ಟ್ರಾನ್ಗಳ ಹರಿವಿಗೆ ಪ್ರತ್ಯೇಕ ಮಾರ್ಗವನ್ನು ಒದಗಿಸುತ್ತದೆ. 3. 2 ಅಥವಾ ಹೆಚ್ಚಿನ ಪ್ರತಿರೋಧಗಳು ಒಂದೇ ಪ್ರವಾಹವು ಅವುಗಳ ಮೂಲಕ ಹರಿಯುತ್ತಿದ್ದರೆ ಸರಣಿಯಲ್ಲಿ ಸಂಪರ್ಕಗೊಂಡಿವೆ ಎಂದು ಹೇಳಲಾಗುತ್ತದೆ. 4. ಒಂದೇ ಸಂಭಾವ್ಯ ವ್ಯತ್ಯಾಸವು ಅವುಗಳಾದ್ಯಂತ ಅಸ್ತಿತ್ವದಲ್ಲಿದ್ದರೆ 2 ಅಥವಾ ಹೆಚ್ಚಿನ ಪ್ರತಿರೋಧಕಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ ಎಂದು ಹೇಳಲಾಗುತ್ತದೆ.